ಆರ್ ಸಿ ಬಿ ಫ್ಯಾನ್ಸ್ ಹೇಗಿದ್ದೀರಪ್ಪ? ಕುಶಲವೇ, ಕ್ಷೇಮವೇ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನ್ ಕುಶಲವೋ ಕ್ಷೇಮವೋ ಅಂತ ಅನ್ಕೊಳ್ತಾ ಇದೀರಾ? ಏನ್ ನಡ್ತಿದೆ ಗೊತ್ತಾಗ್ತಾ ಇಲ್ಲ. ಆರ್ ಸಿ ಬಿ ಕಂಟಿನ್ಯೂಸ್ ಗೆ 5 ಮ್ಯಾಚ್ ವಿನ್ ಆಗ್ಬಿಟ್ಟು ಈಗ ಕಂಟಿನ್ಯೂಸ್ ಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ ಲಾಸ್ ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ನೀವೆಲ್ಲ ಈಗ ತಲೆನ ಕೆಡ್ಸ್ಕೊಂಡಿರ್ತೀರಾ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗುರು, ಈ ಒಂದು ಆರ್ ಸಿ ಬಿ ಫೈನಲ್ ಗೆ ಹೋಗುತ್ತಾ ಇಲ್ವನ್ನೋದೇ ಈಗ ನಮ್ಗೆ ಡೌಟ್ ಕೂಡ ಆಗ್ತಿರುವಂತದ್ದು. ಈ ಸಲ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಾಗೆ ಕಾಣ್ತಿದೆ. ಡೆಲ್ಲಿ ಮೇಲೆ ಬಿದ್ದಾಗ್ಲೂ ಕೂಡ ಅದೇ ರೀತಿ ಆಡಿದ್ರು. ನಿನ್ನೆ ಯಾರು ಮುಂಬೈ ಮೇಲೆ ಬಿದ್ದಾಗ್ಲೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಪರ್ಫಾರ್ಮ್ ಕೂಡ ಮಾಡ್ತಿದ್ದಾರೆ. ನಮ್ಮ ಆರ್ ಸಿ ಬಿ ಏನೋ ಒಂದು ಫಾಲ್ಟ್ ಆಗ್ತಾ ಇದೆ. ಈ ಬ್ಯಾಟಿಂಗ್ ಅಲ್ಲೇ ನೋಡ್ಬೋದು ನೀವು. ಒಬ್ರು ಚೆನ್ನಾಗಿ ಅಂದ್ರೆ ಸ್ಟಾರ್ಟಿಂಗ್ ಓಪನರ್ಸ್ ಚೆನ್ನಾಗಿ ಆಡಿದ್ರು ಇಬ್ರು, ಅಂದ್ರೆ ಕಂಟಿನ್ಯೂಸ್ ಗಿ ಚೆನ್ನಾಗಿ ಬರೋರೆಲ್ಲ ಚೆನ್ನಾಗಿ ಆಡ್ತಾ ಹೋಗ್ತಾರೆ. ಬಟ್ ಸ್ಟಾರ್ಟಿಂಗ್ ಫ್ಲಾಪ್ ಆಗ್ಬಿಟ್ರು, ಯಾರು ಆಡ್ಲೇ ಇಲ್ಲ ಅಂದ್ರೆ ಯಾರು ಇಲ್ಲಿ ಆಡ್ತಾನೆ ಇಲ್ಲ. ಇದು ಆರ್ ಸಿ ಬಿ ಮೆನ್ಸ್ ಅಲ್ಲಿ ಕೂಡ ಅದೇ ರೀತಿ ಆಗ್ತಿರ್ತದೆ, ಮತ್ತೆ ವುಮೆನ್ಸ್ ಅಲ್ಲಿ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟಾರ್ಟಿಂಗ್ 5 ಮ್ಯಾಚ್ ವಿನ್ ಆಗೋದು ನೋಡಿದ್ವಿ ಅಂದ್ರೆ ಇವತ್ತು ಪಕ್ಕ ಏನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ 2 ಮ್ಯಾಚಸ್ ಫುಲ್ ಟುಸ್ಪಟಾಕಿ ಆಗ್ತಾ ಇದೆ. ಸೊ ಈಗ ಆರ್ ಸಿ ಬಿಗೆ ಫೈನಲಿಗೆ ಹೋಗ್ಬೇಕು ಅಂದ್ರೆ 2 ಆಪ್ಷನ್ ಇರುವಂತದ್ದು ಅಷ್ಟೇ. ಆ 2 ಆಪ್ಷನ್ ಅಲ್ಲಿ ಒಂದೇ ಒಂದು ಚಾನ್ಸ್ ಅನ್ನ ಪಡ್ಕೊಂಡ್ರು ಅಂದ್ರೆ ಡೈರೆಕ್ಟ್ ಆಗಿ ಫೈನಲ್ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ 2 ಮ್ಯಾಚ್ ಅಲ್ಲಿ 2 ಸೋತ್ರು ಅಂದ್ರೆ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಅನ್ನ ಸೋತ್ರು ಅಂದ್ರೆ ಮತ್ತೆ ಇನ್ನೊಂದು ಚಾನ್ಸ್ ಕೂಡ ಇರುತ್ತೆ. ಆದ್ರೆ 2ರಲ್ಲಿ 2 ಕೂಡ ಸೋತ್ರು ಅಂದ್ರೆ ಡೈರೆಕ್ಟ್ ಮನೆಗೆ ಹೋಗೋ ಚಾನ್ಸ್ ಕೂಡ ಇಲ್ಲಿ ಇರುವಂತದ್ದು. ಹಾಗಾದ್ರೆ ಆರ್ ಸಿ ಬಿ ಏನು ಫ್ಲಾಪ್ ಆಗ್ತಾ ಇದೆ, ಮತ್ತೆ ಏನಕ್ಕೆ ಹಿಂಗ್ ಆಡ್ತಿದ್ದಾರೆ, ಮತ್ತೆ ಇನ್ನು ಫ್ಯೂಚರ್ಲಿ ಯಾವ ಮ್ಯಾಚಸ್ ಇದೆ, ಯಾವ ಮ್ಯಾಚ್ ಅನ್ನ ಆಡಿದ್ರೆ ಫೈನಲ್ ಹೋಗ್ತಾರೆ ನೋಡ್ತಾ ಹೋಗೋಣ. ಆಕ್ಚುಲಿ ಡೆಲ್ಲಿ ಮ್ಯಾಚ್ ಇಂದ ನಮ್ಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಕೂಡ ಆಗಿದ್ದು. ಯಾವ್ದು ಅದಾದ್ಮೇಲೆ ಈ 2 ಮ್ಯಾಚ್ ಕೂಡ ಸೋತಿರೋದು ಕೊಟಂಬಿ ಸ್ಟೇಡಿಯಂ ಅಲ್ಲೇ ಗುರು. ಕೊಟಂಬಿ ಸ್ಟೇಡಿಯಂ ಅಲ್ಲಿ ಅದ್ ಏನಿದೆ ಗೊತ್ತಿಲ್ಲ, ಏನಾದ್ರು ಮಾಟ ಮಂತ್ರ ಮಾಡ್ತೀನಿ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂಸ್ 2 ಮ್ಯಾಚ್ ಸೋತಿರ, 5 ಮ್ಯಾಚ್ ಅನ್ನ ವಿನ್ ಆಗಿ 2 ಮ್ಯಾಚ್ ಅನ್ನ ಬ್ಯಾಕ್ ಟು ಬ್ಯಾಕ್ ಸೋಲ್ತಾರ ಅಂದ್ರೆ ಒಂಥರ ಆಶ್ಚರ್ಯನೇ ಆಗುತ್ತೆ. ಡೆಲ್ಲಿ ಮ್ಯಾಚ್ ಕೂಡ ಅಷ್ಟೇ, ಸ್ಮೃತಿ ಮಂದಣ್ಣ ಒಬ್ಬರೇ ಆಡ್ಕೊಟ್ಟಿದ್ದು, ಸುಮಾರು ಒಂದು 38 ರನ್ ಕೂಡ ಕೊಟ್ಟರು. ಅದಾದ್ಮೇಲೆ ಗ್ರೇಸ್ ಹ್ಯಾರಿಸ್ ಕೂಡ ಪರ್ಫಾರ್ಮ್ ಇಲ್ಲ, ಜಾರ್ಜ್ ಅವಲ್ ಕೂಡ ಇಲ್ಲ. ಅದಾದ್ಮೇಲೆ ಗೌತಮಿ ನಾಯಕ್ 1 ಮ್ಯಾಚ್ ಅಲ್ಲಿ ನೋಡಿದ್ರೆ ಆ ತರ ಆಡಿದ್ರು, ಒಂದು ಮ್ಯಾಚ್ ಅನ್ನ ಟರ್ನಿಂಗ್ ಪಾಯಿಂಟ್ ಅನ್ನ ಮಾಡ್ಬಿಟ್ರು. ಅದಾದ್ಮೇಲೆ ಈ ರೀಸೆಂಟ್ ಮ್ಯಾಚಸ್ ಏನು ಆಡ್ತಾ ಇಲ್ಲ. ಅದಾದ್ಮೇಲೆ ಡಿಕ್ಲರ್ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಮ್ಯಾಚಸ್ ಆಡೋದು ನೋಡಿದ್ವಿ ಅಂದ್ರೆ ಈ ಸಲ ಪಕ್ಕ ಏನೋ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಅವರು ಕೂಡ ಅಷ್ಟೇ ರೀಸೆಂಟ್ ಆಗಿ ಪರ್ಫಾರ್ಮ್ ಇಲ್ಲ. ನೆನ್ನೆ ಮ್ಯಾಚ್ ನೋಡಕ್ ಹೋದ್ವಿ ಅಂದ್ರೆ ಅವರು ಕೂಡ ಸ್ವಲ್ಪ ನಿಂತ್ಕೊಂಡು ಆಡಿದ್ರೆ ನೆನ್ನೆ ಮ್ಯಾಚ್ ಈಸಿಯಾಗಿ ಹೊಡಿಯೋರು. ಏನ್ 15 ರನ್ನಿಂದ ಸೋಲ್ತಾರೆ ಅಂದ್ರೆ ಎಂತ ಅಜೀಬ್ ಅನ್ಸ್ಬಿಡುತ್ತೆ, ಅಂದ್ರೆ ಒಂಥರ ಆಗ್ಬಿಡುತ್ತೆ. ಲೈಕ್ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ರಿಚಾ ಘೋಷ್ಗೆ ಸ್ವಲ್ಪ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟಿದ್ರು ಅಂದ್ರೆ ನಿನ್ನೆ ಮ್ಯಾಚ್ ಅನ್ನ ಈಸಿಗೆ ವಿನ್ ಆಗ್ಬಿಡೋದು. ನಿನ್ನೆ ರಿಚಾ ಘೋಷ್ನ ಕಂಪ್ಲೀಟ್ ಎಫರ್ಟ್ ಅನ್ನ ಆರ್ ಸಿ ಬಿ ಟೀಮ್ ಪ್ಲೇಯರ್ಸೇ ಹಾಳು ಮಾಡ್ಬಿಟ್ರು ಗುರು, ಬೇರೆ ಯಾರು ಹಾಳು ಮಾಡಿಲ್ಲ. ಆರ್ ಸಿ ಬಿ ಟೀಮ್ ಪ್ಲೇಯರ್ಸೇ ನಿನ್ನೆ ರಿಚಾ ಘೋಷ್ನ ಎಫರ್ಟ್ ಅನ್ನ ಹಾಳು ಮಾಡ್ಬಿಟ್ರು. ಈ ಸಾಯಿಲಿ ಸತ್ಕಾರ ಕೂಡ ಅಷ್ಟೇ ಕ್ರೀಸ್ ಅನ್ನ ಬಿಟ್ಟು 1 ರನ್ನಿಗೋಸ್ಕರ ರನ್ಔಟ್ ಆಗಿದ್ದು ನಿನ್ನೆ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಅರುಂಧತಿ ಕೂಡ ಅಷ್ಟೇ ಸುಮಾರು ಬಾಲನ್ನ ವೇಸ್ಟ್ ಕೂಡ ಮಾಡಿದ್ದು. ಒಬ್ಬರೇ ಪ್ಲೇಯರ್ ನಿಂತ್ಕೊಂಡು ಆಡಿ ಅಂದ್ರೆ ಎಲ್ಲಿಂದ ಆಡ್ತಾರೆ ಅಲ್ವಾ. ನಮ್ಮ ಆರ್ ಸಿ ಬಿಲಿ ಆಗೋದು ಅದೇ, ಸ್ಟಾರ್ಟಿಂಗ್ ಇಂದ ಯಾರು ಆಡ್ತಾ ಬರಲ್ಲ. ಒಂದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇಲ್ಲಾಂದ್ರೆ ಒಂದು 6ನೇ ಪ್ಲೇಸ್ ಅಲ್ಲಿ ಬರೋ ಬ್ಯಾಟ್ಸ್ಮನ್ ಅವ್ರೊಬ್ರೇ ನಿಂತ್ಕೊಂಡು ಆಡ್ತಾರೆ. ಒಬ್ಬರೇ ಆಡ್ತಾರೆ ಅಂದ್ರೆ ಎಷ್ಟೊತ್ತು ಆಡಕ್ಕಾಗುತ್ತೆ ಗುರು, ಸುಸ್ತಾಗಲ್ವಾ? ಮತ್ತೆ ಇನ್ನು ಆರ್ ಸಿ ಬಿಯ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೂ ಕೂಡ ಅಷ್ಟೇ ಶ್ರೇಯಾಂಕ ಪಟೇಲ್ 1 ಮ್ಯಾಚ್ ಅಲ್ಲಿ 5 ವಿಕೆಟ್ ಅನ್ನ ತೆಗೆದು ಒಂಥರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು. ಬರ್ತಾ ಡೆಲ್ಲಿ ಮ್ಯಾಚ್ ಕೂಡ ಪರ್ಫಾರ್ಮ್ ಇಲ್ಲ, ನಿನ್ನೆ ಮ್ಯಾಚ್ ಕೂಡ ಪರ್ಫಾರ್ಮ್ ಇಲ್ಲ. ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಲಾರೆನ್ ಬೆಲ್ ಅಷ್ಟೇ ಕಂಟ್ರೋಲ್ ಮಾಡಿರುವಂತದ್ದು. ಅದಾದ್ಮೇಲೆ ಎಲ್ಲ ಕೂಡ ಹಿಗ್ಗಾಮುಗ್ಗ ಹೊಡ್ಸ್ಕೊಂಡಿದ್ದಾರೆ. ಸೊ ಈ ತರ ಆದ್ರೆ ಎಲ್ಲಿ ಒಬ್ಬೊಬ್ರೆ ಕ್ರಿಕೆಟ್ ಆಡಕ್ಕಾಗತ್ತಾ? ಇಲ್ಲ ತಾನೆ. ಆಕ್ಚುಲಿ ಇದೇ ಫಾರ್ಮ್ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡೋದಂದ್ರೆ ಫೈನಲಿಗೆ ಹೋಗೋದು ಈ ಸಲ ಕನ್ಸಿನ ಮಾತು. ಮತ್ತೆ ನೆಕ್ಸ್ಟ್ ಸಲ ಕಪ್ ನಮ್ದೇ ಅನ್ಬೇಕಾಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಈ ಸಲ ಕಪ್ಪನ್ನ ಮರ್ಸ್ಕೊಬೇಕಾಗುತ್ತೆ ಅನ್ಸುತ್ತೆ. ಹಂಗೆ ಅನಿಸ್ತಿದೆ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಇವ್ರನ್ನ ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹೀಗೆ ಆಡಿದ್ರು ಅಂದ್ರೆ ಕಪ್ಪು ನಮ್ದಲ್ಲ, ಕಪ್ಪು ಪರರಪ್ಪಲ್ಲ ಅಂತ ಅನ್ಬೇಕಾಗುತ್ತೆ. ನೆಕ್ಸ್ಟ್ ಯಾವಾಗ ಮ್ಯಾಚ್ ಇದೆ ಅಂದ್ರೆ ಜನವರಿ 29ಕ್ಕೆ ಅನ್ಸುತ್ತೆ UP ಅಪೋಸಿಟ್ ಒಂದು ಮ್ಯಾಚ್ ಕೂಡ ನಡೀತಿದೆ. ಆ ಮ್ಯಾಚ್ ಅಲ್ಲಿ ವಿನ್ ಆದ್ರೆ 12 ಪಾಯಿಂಟ್ ಸಿಗುತ್ತೆ, ಟೇಬಲ್ ಟಾಪ್ ಅಲ್ಲೇ ಕೂಡ ಕುತ್ಕೊಳ್ತಾರೆ. ಇನ್ ಕೇಸ್ ಆ ಮ್ಯಾಚ್ ಅನ್ನ ಲಾಸ್ ಆದ್ರು ಅಂದ್ರೆ 10 ಪಾಯಿಂಟ್ ಕೂಡ ಇರುತ್ತೆ. ಅದಾದ್ಮೇಲೆ ಇಲ್ಲಾಂದ್ರೆ ಆರ್ ಸಿ ಬಿ ಫಸ್ಟ್ ಪ್ಲೇಸ್ ಅನ್ನ ತಪ್ಪಿಸ್ಕೊಂಡು 2ನೇ ಪ್ಲೇಸ್ ಅಂದ್ರೆ 3ನೇ ಪ್ಲೇಸಿಗೆ ಬಂದ್ರು ಅಂದ್ರೆ ಮತ್ತೆ ಎಲಿಮಿನೇಟರ್ ಅದು ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಕೂಡ ಆಗಿರುತ್ತೆ. ಈ ಸೀಸನ್ ಅಲ್ಲಿ ಆರ್ ಸಿ ಬಿಗೆ ಫೈನಲ್ ಹೋಗ್ಬೇಕು ಅಂದ್ರೆ ಅದೇ ಫೈನಲ್ ಸ್ಟೆಪ್ ಕೂಡ ಆಗಿರುತ್ತೆ. ಆ ಫೈನಲ್ ಸ್ಟೆಪ್ ಅಲ್ಲಿ ಅವರು ಚೆನ್ನಾಗಿ ಆಡಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗೋಕೆ ಇನ್ನೊಂದು ಚಾನ್ಸ್ ಕೂಡ ಸಿಗುತ್ತೆ. ಟೋಟಲ್ ಆಗಿ
2 ಚಾನ್ಸ್ ಕೂಡ ಇರುವಂತದ್ದು. ಈಗ ಜನವರಿ 29ಕ್ಕಂದು ಮ್ಯಾಚ್ ಕೂಡ ಇದೆಯಲ್ಲ, ಆ ಒಂದು ಮ್ಯಾಚ್ ಒಂಥರ ಫೈನಲ್ ಅಂತ ಕೂಡ ಹೇಳ್ಬೋದು. ಆ ಮ್ಯಾಚ್ ಅಲ್ಲಿ ವಿನ್ ಆದ್ರು ಅಂದ್ರೆ ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ, ಇಲ್ಲಾಂದ್ರೆ ಅದು ಕೂಡ ಸೋತರು. ಫಾರ್ಮ್ ಅನ್ನ ಯಾರು ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಇಲ್ಲ, ಚೆನ್ನಾಗಿ ಆಡ್ತಾ ಇಲ್ಲ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಫೇಲು, ಬ್ಯಾಟಿಂಗ್ ಅಲ್ಲೂ ಕೂಡ ಫೇಲು, ಬರ್ತದಂಗೆ ಹೋಗ್ತಾ ಇದಾರೆ ಅಂದ್ರೆ ಸೊ ಬರ್ದಿಟ್ಕೊಳ್ಳಿ, ಆ ಮ್ಯಾಚ್ ಕೂಡ ಫ್ಲಾಪ್ ಆಗಿ ಬರ್ಬೇಕಾಗತ್ತೆ, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಫ್ಲಾಪ್ ಆಗ್ಬೇಕಾಗುತ್ತೆ. ಬಟ್ ಆ ತರ ಆಗದೆ ಇರಲಿ, ಲಾಸ್ಟ್ 5 ಮ್ಯಾಚಸ್ ಅಲ್ಲಿ ಯಾವ ತರ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದಲ್ಲ ಅದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಅದಾದ್ಮೇಲೆ ಎಲಿಮಿನೇಟರ್ ಒಂದು ಮ್ಯಾಚ್ ಕೂಡ ಆಗುತ್ತೆ. ಸೊ ಅದು ಯಾವ್ಯಾವ ಟೀಮ್ ಮೇಲೆ ಬೀಳ್ತಾ ಗೊತ್ತಿಲ್ಲ. ಅವಾಗ ಏನಾದ್ರು RCB ಅವರು ವಿನ್ ಆದ್ರು ಅವ್ರು ಕೂಡ ಡೈರೆಕ್ಟ್ ಆಗಿ ಫೈನಲ್ ಹೋಗೋ ಆಪ್ಷನ್ ಕೂಡ ಇರುತ್ತೆ, ಇಲ್ಲ ಅಂದ್ರೆ ಡೈರೆಕ್ಟ್ ಮನೆಗೆ ಹೋಗೋ ಆಪ್ಷನ್ ಕೂಡ ಇರುತ್ತೆ. ಈಗ ಕರೆಂಟ್ ಆಗಿ RCB ಅವರು ಆಡ್ತಿರೋದ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನಗಂತೂ ನಿಜವಾಗ್ಲೂ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅನ್ನೋದೇ ಡವ ಅಂತಿದೆ. ಇಷ್ಟು ದಿವಸ ಏನಾಗ್ತಿತ್ತು ಅಂದ್ರೆ 5 ಮ್ಯಾಚ್ ಕಂಟಿನ್ಯೂಸ್ ಗೆ ಹೊಡೆದಿದ್ರು, ಬಿಡುಗರು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ರೆ ಪಕ್ಕ ಹೆಸಲಿ ಕಪ್ಪು ಹೊಡೆದಿದ್ದಾರೆ. ನಮ್ಮ RCB ಗೆ ಕಾಂಪಿಟೇಟರ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ 2 ಮ್ಯಾಚಸ್ ನೋಡಿದ್ರೆ RCB ಅಷ್ಟು ವೀಕೆಸ್ಟ್ ಟೀಮ್ ಕೂಡ ಇದೆ ಅಂತ ಅನಿಸ್ತದೆ. ಹೇಳಂಗಿಲ್ಲ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಏನಿದ್ರು ಕೂಡ ಕೆಳಗೆ ಬಾಕ್ಸಿಗೆ ಹಾಕ್ಬಿಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಇದೇ ರೀತಿ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹಾಗೆ ಅಂತ ಹೋಗ್ಬೇಡಿ, ಇದೇ ರೀತಿ ಕಂಟೆಂಟ್, ಪೋಸ್ಟ್, ಅನಲೈಸಸ್, ಮ್ಯಾಚ್ ಪ್ರೆಡಿಕ್ಷನ್ ಪ್ರತಿಯೊಂದು ಕೂಡ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಕ್ರಿಕೆಟ್ ಫ್ಯಾನ್ಸ್ ಜೊತೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.